ನಮಸ್ತೆ ಕನ್ನಡಿಗರಿಗೆ. ನಾನು ನಮ್ಮ ಗೆಳೆಯ ಗುರು ಸೇರ್ಕೊಂಡು ತುಂಬ ದಿನ ಅನ್ಕೊತಿದ್ವಿ ಬರೋಣ ಅಂತ. ಬಟ್ ಇವಾಗ ಕಾಲ ಕೂಡ ಬಂದಿದೆ. ಅದು ಎಲ್ಲಿ ಅಂದರೆ ಕೇದಾರನಾಥ ಹೋಗ್ಬೇಕಂತ ಇತ್ತು. ಕೊರೋನಾದಿಂದ ಹೋಗೋಕ್ಕಾಗಲಿಲ್ಲ. ಬಟ್ ಇವಾಗ ಬಂದಿದ್ದೀವಿ. ಸದ್ಯಕ್ಕೆ ಡೆಲ್ಲಿಲಿದ್ದೀವಿ. ಎಲ್ಲಿ ಸುತ್ತಾಡಿಕೊಂಡು ಅಲ್ಲಿ ಏನಿದೆಯಪ್ಪ ಲೋಕಲ್ ಫುಡ್ನ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಕೊಟ್ಟೋರಪ್ಪ ಇದು ಬೆಳಿಗ್ಗೆ ಏನಪ್ಪ ಇದು ಕ್ಯಾ ಭಯ ರೋಟಿ ಅಂತ ಇದು ಕ್ಯಾ ಭೈ ಕೋರಿ ಆಲೂ ಕಿ ಸಬ್ಜಿ ಅಂತ ಇದು ತಿಂತಾ ಇದೀವಿ. ಟೇಸ್ಟ್ ಮಾಡೋಣ ಮೊದಲೇ ಬಾರಿ. कर्नाटक से आ रहे हैं इसलिए। ನಮ್ಮ ಕಡೆ ಬೆಳಿಗ್ಗೆ ಆದರೆ ದೋಸೆ ಇಡ್ಲಿ ಪೂರಿ ತಿಂತೀವಿ. ಈ ಕಡೆ ತಂದೂರಿ ರೋಟಿ ಬೆಳಿಗ್ಗೆ ಎದ್ದ ತಕ್ಷಣ ಇರಲಿ. ಅಲ್ಲಿ ಒಳ್ಳೆ ತಿಂಡಿ ತಿನ್ಕೊಂಡು ಸಾಕತ್ತಾಗಿ ಮಾಡಿದ. ಚೆನ್ನಾಗಿ ಬರೆಸಿದ್ವಿ ಬೆಳಿಗ್ಗೆನೆ. ಹಾಗೆ ದೆಹಲಿಯ ಬೀದಿಗಳಲ್ಲಿ ಸುತ್ತಾಡ್ಕೊಂಡು ಹೋಗ್ತಾ ಇದ್ವಿ. ಇದೊಂಥರ ಚಿಕ್ಕ ರೋಡು. ಬೆಳಿಗ್ಗೆನೆ ಟ್ರಾಫಿಕ್ ಬೇರೆ ಆಗಿತ್ತು ಲೈಟಾಗಿ. ಇಲ್ಲಂತೂ ವೈರ್ಗಳು ಮಾತ್ರ ಕಣ್ಣಿಗೆ ಕಾಣ್ತಾ ಇದ್ದಂಗೆ. ಬಟ್ ಇಲ್ಲೆಲ್ಲ ಮೇಲೆ ಹಂಗೇ ವೈರ್ಗಳು ಜೋತಾಡ್ತಾ ಇದ್ವು. ಇದು ಜಾಮಿಯಾ ಮಸೀದಿ ಅಂತೆ. ನೀವೇನಾದರೂ ನಡ್ಕೊಂಡು ಅಂದರೆ ಚಾಂದಿನಿ ಚೌಕ್ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಚಾಂದಿನಿ ಚೌಕ್ಗೆ ನಾವಿರೋ ಜಾಗದಿಂದ ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟ್ರ್ ಇರ್ತದೋ. ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಜಾಮಿಯಾ ಮಸೀದಿ ಅಂತ ಸಿಕ್ತಿದ್ದು. ತುಂಬ ಹಳೇದು. ಸುಮಾರು ಗೇಟ್ಗಳು ಒಪ್ಪ ಇದಕ್ಕೆ. ಸುಮಾರು ಗೇಟ್ ಇವೆ ಇದಕ್ಕೆ, ಹಿಂದೆ ಮುಂದೆ ಅಲ್ಲಿ ಇಲ್ಲಿ ಅಂತ. ನಮ್ಗೆ ಹೋಗ್ಬೇಕಾದ್ರೆ ಈ ಥರ ಕಾಣ್ತು. ರಾಜ್ಯದ ರಾಜಧಾನಿಯಿಂದ ರಾಷ್ಟ್ರದ ರಾಜಧಾನಿ ಎಂಟ್ರಿ ಕೊಟ್ಟಿದ್ದೀವಿ. ಆಡ್ತಿದ್ದೀವಿ. ಚಾಂದಿನಿ ಚೌಕ್ ಅಂತ ಇದು. ನಾನು ಕೇಳ್ದಂಗೆ ಇದು ಸುಮಾರು 300 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಿದ್ದೆ ಈ ಚಾಂದಿನಿ ಚೌಕಿಗೆ. ಹಿಂದೆ ಟರ್ಕಿಯಿಂದ ಬೇರೆ ದೇಶದಿಂದ ಇಲ್ಲಿ ವ್ಯಾಪಾರ ಮಾಡ್ತಿರಂತೆ ಬಂದು. ಅದಕ್ಕೆ ನಮ್ಮೂರು ವ್ಯಾಪಾರ ಮಾಡ್ತವ್ರು ಇಲ್ಲೇ. ಸೈಕಲ್ಗಳು ಮಾತ್ರ ಇಲ್ಲಿ ಓಡಾಡ್ತವೆ. ಫುಲ್ ಮಾರ್ಕೆಟ್ ಏರಿಯಾ. ಒಂದು ಕಡೆ ಬಟ್ಟೆ ಸಿಗುತ್ತೆ, ಒಂದು ಕಡೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಸಿಗುತ್ತೆ. ಇದು ಗುರುದ್ವಾರ, ಚಾಂದಿನಿ ಚೌಕಲ್ಲಿರೋ ಗುರುದ್ವಾರ. ಇದು ಕೂಡ ಚಾಂದಿನಿ ಚೌಕಲ್ಲೇ ಬರೋ ಒಂದು ಗುರುದ್ವಾರ. ಇದು ಸಿಖ್ಖರ ಪವಿತ್ರ ಕ್ಷೇತ್ರ. ಇದು ಹೊರಗಡೆ ನಿಂತ್ಕೊಂಡು ನೋಡಿದ್ವಿ. ಒಳಗಡೆ ಹೋಗ್ಬೇಕಂತ ಮಾಡಿದ್ವಿ, ಹೋಗೋಕ್ಕಾಗಲಿಲ್ಲ. ಸರಿ ಅಂತ ಹೊರಗಡೆ ನಿಂತ್ಕೊಂಡು ನೋಡಿದ್ವಿ. ये लड़का लापता है। हाँ, ये लोंडा लापता है। इधर बना पहले। आपका बनाना क्या बनाना आपका? हाँ, ಈ ಥರದವ್ರು ಬೇಜಾನ್ ಜನ ಸಿಗ್ತಾರೆ. ಕುಡ್ದಿದ್ದ ಅದೇನೋ ತಗೋ ಅಂತ ಕೇಳ್ತಾ ಇದ್ದ. हाँ, नहीं मेरे पास है 3000 रुपये लगा भाई। दोनों बंदे पा दो। हाँ, दोनों बंदे पा दो। मेरे पास है, मेरे पास सब भी है। मेरे पास चार्जर है, वो है, सब भी है। नहीं है मेरे पास।
ಡೆಲ್ಲಿಯಲ್ಲಿ ಸೈಕಲ್ ಸವಾರಿ. ಚಾಂದಿನಿ ಚೌಕಿಂದ ನೇರವಾಗಿ ಕಾಣುತ್ತಲ್ಲ ಕೆಂಪು ಕೋಟೆ ಎದುರುಗಡೆ ಕಾಣುತ್ತೆ ನೋಡಿ, ಕೆಂಪು ಕೋಟೆ. ಹೋಗೋಣ, ಮುಂದೆ ಹೋಗೋಣ. ಒಳಗಡೆ ಬಿಡ್ತಲ್ವಂತಲ್ಲ ಆ್ಯಕ್ಚುಲಿ ಈ ಕೊರೋನಾ ಇದರಿಂದಲ್ಲ, ಬಟ್ ಆಚೆಯಿಂದ ನೋಡ್ಬೋದು. ಸೋಮವಾರ ಮಾತ್ರ ಮಾರ್ಕೆಟಲ್ಲಿ ಜನ ನೋಡಿ, ಎಲ್ಲ ದೀಪಾವಳಿಗೆಲ್ಲ ಖರೀದಿಗೆ ಬಂದವರೇನಪ್ಪ ಇಲ್ಲಿ. ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ. ಹಳೆ ಬಿಲ್ಡಿಂಗಲ್ಲಿ ಮೆಕ್ಡೊನಾಲ್ಡ್ ನೋಡಿ, ಕರ್ದು ಫ್ರೀಯಾಗಿ ವ್ಯಾಕ್ಸಿನ್ ಹಾಕ್ತಾರೆ. ಆಗಲಿ ಎಲ್ಲ ಸೈಕಲ್ಗಳ ಇರೋದಪ್ಪ, ಎಲ್ಲ ಸೈಕಲ್ಗಳೇ ಜಾಸ್ತಿ ಇಲ್ಲಿ. ಈ ಚಾಂದಿನಿ ಚೌಕ್ ಸುತ್ತಲೂ ಬೇಜಾನ್ ಮಾರ್ಕೆಟ್ಗಳಿದೆ. ಬೆಂಗಳೂರಲ್ಲಿರೋ ಥರ SP ರೋಡ್ ಇದೆಯಲ್ಲ, ಆ ಥರ ನಿಮಗೆ ಒಂಥರ ಚಿಕ್ಕಪೇಟೆ ಇದ್ದಂಗಿದು. ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಸು, ಬಟ್ಟೆಗಳು, ಬ್ಯಾಗ್ಗಳು ತುಂಬ ಕಡಿಮೆಲಿ ಸಿಗುತ್ತೆ ಅನಿಸುತ್ತೆ. ಇದು ದಿಗಂಬರ ಜೈನ ಕೆಂಪು ಮಂದಿರ ಅಂತೆ. ಇದು ಎದುರುಗಡೆ ಕೆಂಪು ಕೋಟೆ, ಕೆಂಪು ಮಂದಿರ, ಕೆಂಪು ಕೋಟೆ. ಡೆಲ್ಲಿ ಟ್ರಾಫಿಕ್ಕು, ನಾವೇ ಟ್ರಾಫಿಕ್ ಮಾಡ್ಬಿಟ್ಟು ಇಲ್ಲಿ ಆಟ ನಿಂತ್ಕೊಂಡು. ಈ ಡೆಲ್ಲಿಲೆಲ್ಲ ರೈತರ ಪ್ರತಿಭಟನೆ ನಡೀತಾ ಇತ್ತಲ್ಲ, ಅದು ಇಲ್ಲೇ ಮಾಡ್ತಿದ್ರಂತೆ ಸ್ಟ್ರೈಕು. ಹಾಗಾಗಿ ಕೆಂಪು ಕೋಟೆ ಒಳಗಡೆ ಬಿಡಲಿಲ್ಲ, ಸುಮ್ಮನೆ ಆಚೆಯಿಂದ ನೋಡ್ಕೊಂಡ್ವಿ. ಇದು ಇಂಡಿಯಾ ಗೇಟು, ನ್ಯಾಷನಲ್ ವಾರ್ ಮೆಮೋರಿಯಲು. ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಒಳಗಡೆ ವಿಡಿಯೋಸ್ ತೊಗೊಳಕ್ಕೆ ಬಿಡಲ್ಲ, ಜಸ್ಟ್ ನೀವು ಫೋಟೋಸ್ ತೊಗೋಬೋದು ಇಲ್ಲ ಅಷ್ಟೇ. ಈ ನ್ಯಾಷನಲ್ ವಾರ್ ಮೆಮೋರಿಯಲ್ ಇದೆಯಲ್ಲ, ಪ್ರತಿಯೊಬ್ಬ ದೇಶ ಪ್ರೇಮಿನೂ ಕೂಡ ನೋಡುವಂಥ ಜಾಗ. ಇಲ್ಲಿ ನಿಮಗೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸೈನಿಕರ ಹೆಸರುಗಳಿದೆ, ಮತ್ತು ಪರಮವೀರ ಚಕ್ರ ಪ್ರಶಸ್ತಿ ಪಡೆದ ಪ್ರತಿಯೊಬ್ಬರದ್ದು ಮೂರ್ತಿಗಳಿದೆ ಇಲ್ಲಿ. ಮತ್ತು ನಮ್ಮ ದೇಶ ಇವತ್ತವರೆಗೂ ಏನು ಹೋರಾಡಿದೆಯಲ್ಲ, ಯುದ್ಧಗಳಲ್ಲಿ ಹೋರಾಟ ಮಾಡಿದೆಯಲ್ಲ, ಅದ್ರದ್ದು ನಿಮಗೆ ಇಲ್ಲಿ ಒಂಥರ ಚಿತ್ರಪಟ ಕಾಣುತ್ತಿಲ್ಲಿ. ಒಂದು ಒಳ್ಳೆಯ ಜಾಗ. ಸೈನಿಕರ ಮೇಲೆ ನಿಮಗೆ ಒಂದು ಗೌರವ ಬರುತ್ತೆ, ಇಲ್ಲಿ ದೇಶದ ಮೇಲೆ ಕೂಡ ಗೌರವ ಬರುತ್ತೆ. ಖಂಡಿತ ನೋಡ್ತಕ್ಕಂಥ ಜಾಗ ಇದು. ಅಕ್ಷರಧಾಮ ಹೋಗ್ಬೇಕಂತ ಮಾಡಿದ್ವಿ, ಬಟ್ ಅದು ಕ್ಲೋಸ್ ಇತ್ತು. ಅದಕ್ಕೆ ಕುತುಬ್ ಮಿನಾರ್ ಹೋದ್ವಿ. ಸಂಜೆ ಬೇರೆ ಆಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಅದು ಡೇಯಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಸಂಜೆಲಿ ಮಾತ್ರ ಆ ಲೈಟಿಂಗ್ಸಲ್ಲಿ ಕುತುಬ್ ಮಿನಾರ್ ಸಖತ್ತಾಗಿ ಕಾಣ್ತಾಯಿತ್ತು.